ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಕುಲಕ್ಕೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನ ಪ್ರಾರಂಭಿಸಲು ಆಗ್ರಹಿಸಿ ಜಮಖಂಡಿ ರಮಾ ನಿವಾಸದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ರೈತರ ಮತ್ತು ರೈತ ಮುಖಂಡರು ಭಾಗವಹಿಸಿ ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆ ಪಡೆಯಲು ದಿನಾಂಕ 29/10/2025 ಬುಧವಾರದ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಖಂಡಿ ದೇಸಾಯಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಕೊಡಲು ತೀರ್ಮಾನಿಸಲಾಗಿದೆ ಎಂದು ಮಾಹಿತಿಯನ್ನ ಮಾಧ್ಯಮದವರಿಗೆ ತಿಳಿಸಿದರು. ವರದಿ ಮುತ್ತು ಮಹೇಶ್ ವಾಡ್ಗಿ, ಬಾಗಲಕೋಟೆ. ಜಮಖಂಡಿ ನಗರದ ರಮಾನಿವಾಸ ಹೈವೇಲಿ ಒಂದು ಸಭೆ ಆಯ್ತು. ಸಭೆ ತೀರ್ಮಾನ ಏನಂತ ಹೇಳ್ತಂದ್ರೆ 29ನೇ ತಾರೀಕು ಬುಧವಾರ ದಿವಸ ಕಬ್ಬಿನ ಬೆಲೆಗಾಗಿ ಒಂದು ಪ್ರತಿಭಟನೆ ಐತಿ. ಅದು ದೇಸಾಯಿ ಸರ್ಕಲ್ದಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೀತಿ. ಆ ಪ್ರತಿಭಟನೆಗೆ ಸಮಗ್ರ ಎಲ್ಲ ರೈತರು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಜಮಖಂಡಿ ತಾಲೂಕಿನ ಸಮಸ್ತ ರಾಜ್ಯ ರೈತ ಸಂಘ ಹಾಗೂ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯ ಎಲ್ಲ ರೈತ ಬಂಧುಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ವರ್ಷ ನಾವು ಬೆಳೆದ ಬೆಳೆಗೆ ಬೆಲೆಯನ್ನು ಪಡಿಬೇಕಾದ್ರೆ ಬೀದಿಗಿಳಿಯುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥವರು ಇವತ್ತಿನ ರಾಜಕಾರಣಿಗಳು. ಕಾರಣ ರೈತರಿಗೆ, ಸಾಮಾನ್ಯ ಜನರಿಗೆ ನ್ಯಾಯ ನೀಡಬೇಕಾದಂಥ ಜನಪ್ರತಿನಿಧಿಗಳು ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವುದು ಪರಿಣಾಮ ರೈತ ಪ್ರತಿ ವರ್ಷ ಬೀದಿಗಿಳಿಯುವಂಥ ಸ್ಥಿತಿ ಬಂದೊದಗಿದೆ. ಹೀಗಾಗಿ ನಾವು ಈ ಬಾರಿ ಜಮಖಂಡಿ ತಾಲೂಕಿನಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು, ಸರ್ಕಾರಕ್ಕೆ ಗಮನ ತರಬೇಕು. ನಮ್ಮ ಮನವಿಯನ್ನು ಆಲಿಸದೆ ಹೋದರೆ ಜಮಖಂಡಿಯ ಮುಂದಿನ ದಿನಮಾನದಲ್ಲಿ ಜಮಖಂಡಿಯನ್ನು ಬಂದ್ ಮಾಡಿ ಆದರೂ ಕೂಡ ನಾವು ನಮ್ಮ ನ್ಯಾಯಯುತವಾದ ಬೆಲೆಯನ್ನು ಪಡಿಬೇಕು ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಇವತ್ತು ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ತೀರ್ಮಾನ ತೆಗೆದುಕೊಂಡಿದ್ದೀವಿ. ನಾಳಿನ ದಿವಸ ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ದೇಸಾಯಿ ಸರ್ಕಲ್ದಿಂದ ತಹಸೀಲ್ದಾರ್ ಆಫೀಸ್ನವರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವುದು. ಅವತ್ತನೇ ಅವರು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಮುಂದಿನ ಹೋರಾಟ ರೂಪರೇಷೆಗಳನ್ನು ನಾವು ಜೋಡಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಇಲ್ಲಿರುವಂಥ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ ತೆಗೆದುಕೊಂಡಿದ್ದೀವಿ. ಹೀಗಾಗಿ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರು ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ದೇಸಾಯಿ ಸರ್ಕಲ್ಗೆ ಆಗಮಿಸಬೇಕು. ಈ ಒಂದು ಹೋರಾಟದ ಮುಖಾಂತರ ನಮ್ಮ ನ್ಯಾಯಯುತವಾದ ಬೆಲೆಯನ್ನು ನೀವು ಸೇರಿ ಪಡೆದು ನಾವು ಸಾಲ ಮುಕ್ತರಾಗಿ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂಕಲ್ಪವನ್ನು ನೀವು ಸೇರಿ ಮಾಡೋಣ ಅಂತ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು.